Good evening, children. Welcome to Suchitra Excellent Classes. Today we have learned Bilingual School 4th Standard Maths Mera Part 1 Unit 2 ಕನ್ನಾ ಮುಚ್ಚಾಲೆ ಹೈಡ್ ಆ್ಯಂಡ್ ಸೀಕ್. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೇ ತರಗತಿಯ ಗಣಿತ ಮೇಳ ಪಠ್ಯಪುಸ್ತಕದ ಭಾಗ 1ರಲ್ಲಿನ ಪಾಠ 2 ಕನ್ನಾ ಮುಚ್ಚಾಲೆ. ಈ ಪಾಠದ ಪುಟ ಸಂಖ್ಯೆ 37ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 31, 32, 33, 34, 35, 36, 31ರಿಂದ 36ರವರೆಗೆ ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋವನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋವನ್ನು ನೀವು ನೋಡಬಹುದು, ಸರಿನಾ? ಹಾಗಾದರೆ ಇವತ್ತಿನ ದಿನ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ ಬನ್ನಿ. ಗ್ರಿಡ್ ಗೇಮ್, ಗ್ರಿಡ್ ಆಟ. ನೋಡಿ, ಬೋಲು ನಾವು ಯು ಹ್ಯಾವ್ ಟು ಡ್ರಾ ದ ಆಬ್ಜೆಕ್ಟ್ಸ್ ಇನ್ ದ ಗ್ರಿಡ್ ಬೈ ಫಾಲೋಯಿಂಗ್ ಮೈ ಕ್ಲೂಸ್. ಡ್ರಾ ದ ಬಾಲ್ ಅಟ್ ದ ಬಾಟಮ್ ಲೆಫ್ಟ್ ಕಾರ್ನರ್. ಬೋಲು ಏನು ಮಾಡ್ತಾನೆ ನೋಡಿ, ಬೋಲು ನೀನು ನೀಡುವ ಸುಳುಹುಗಳನ್ನು ಅನುಸರಿಸಿ ನೀನು ಗ್ರಿಡ್ನಲ್ಲಿ ವಸ್ತುಗಳನ್ನು ರಚಿಸಬೇಕು. ಕೆಳಗಿನ ಎಡಮೂಲೆಯಲ್ಲಿ ಚೆಂಡನ್ನು ಚಿತ್ರಿಸು. ರಾಣಿ ಹೇಳ್ತಾಳೆ, ಬೋಲು ನೀನೇನು ಮಾಡಬೇಕಂದ್ರೆ ಈ ಒಂದು ಗ್ರಿಡ್ ಕಾಣಿಸ್ತಾ ಇದೆಯಲ್ವಾ, ಅಂದರೆ ಈ ಒಂದು ಚೌಕದ ಮನೆಗಳು, ಇದರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ವಸ್ತುಗಳನ್ನು ನಾನು ಹೇಳಿದಂತೆ ನೀನು ಇಡ್ತಾ ಹೋಗಬೇಕು ಅಂತ ಹೇಳ್ತಾಳೆ. ರಾಣಿ ಹೇಳಿದಂತೆ ಎಡಮೂಲೆಯಲ್ಲಿ ನೋಡಿ, ಆತನ ಕೈಯ ಎಡಮೂಲೆ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಈ ಭಾಗದಲ್ಲಿ ಎಡಮೂಲೆಯಲ್ಲಿ ನೀನು ಒಂದು ಚೆಂಡಿನ ಚಿತ್ರ ತೆಗಿ ಅಂತ ಹೇಳ್ತಾಳೆ. ಆಗ ಬೋಲು ಹೇಳ್ತಾನೆ, ಓಕೆ, ಇಟ್ ಈಸ್ ದ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್. ಆಗಲಿ, ಇದು ಮೊದಲನೆಯ ಒಂದು ಸಾಲು, ಹಾಗೆ ಮೊದಲನೆಯ ಅಡ್ಡ ಸಾಲು ಮತ್ತು ಮೊದಲನೆಯ ಕಂಬ ಸಾಲು ಆಗಿದೆ ಅಂತ ಹೇಳ್ತಾನೆ. ನೋಡಿ, ಆಗ ಕಮ್ ಲೆಟ್ ಅಸ್ ಪ್ಲೇ, ಈಗ ನಾವು ಆಟವನ್ನು ಆರಂಭಿಸೋಣ ಬನ್ನಿ ಅಂತ ಹೇಳ್ತಾಳೆ. ಹಿಯರ್ ಆರ್ ದ ಕ್ಲೂಸ್ ಗಿವನ್ ಬೈ ರಾಣಿ ಟು ಫಿಲ್ ದ ಗ್ರಿಡ್. ಗ್ರಿಡ್ ತುಂಬಲಿಕ್ಕೆ ರಾಣಿ ಕೆಲವೊಂದಿಷ್ಟು ಸುಳುಹುಗಳನ್ನು ಕೊಡ್ತಾಳೆ. ನೋಡಿ, ಮೊದಲನೆಯ ಒಂದು ಕಾಲಮ್ನಲ್ಲಿ ಅಡ್ಡ ಸಾಲು, ಮೊದಲನೆಯ ಕಂಬ ಸಾಲು. ಇಲ್ಲಿ ಒಂದು ಎಡಭಾಗದಲ್ಲಿ ಏನು ಮಾಡು, ಮೊದಲನೇ ಒಂದು ಚೆಂಡಿನ ಚಿತ್ರವನ್ನು ತೆಗಿ ಅಂತ ಹೇಳ್ತಾಳೆ. ಹಾಗಾದರೆ ಆತ ಮೊದಲಿಗೆ ಮೊದಲನೆಯ ಒಂದು ಅಡ್ಡ ಸಾಲು, ಮೊದಲನೆಯ ಕಂಬ ಸಾಲಿನಲ್ಲಿ ಒಂದು ಚೆಂಡಿನ ಚಿತ್ರವನ್ನು ತೆಗಿತಾನೆ. ಆಗ ನೆಕ್ಸ್ಟ್ ಎರಡನೆಯ ಒಂದು ಪಾಯಿಂಟ್ ಏನು ಹೇಳ್ತಾಳೆ, ಆ್ಯನ್ ಇರೇಸರ್ ಎಟ್ ದ ಟಾಪ್ ರೈಟ್ ಕಾರ್ನರ್. ಮೇಲ್ಭಾಗದ ಒಂದು ಬಲ ಮೂಲೆಯಲ್ಲಿ ನೋಡಿ, ಮೇಲ್ಭಾಗದ ಬಲ ಮೂಲೆಯಲ್ಲಿ ಏನು ತೆಗಿಬೇಕಂದ್ರೆ ಒಂದು ಇರೇಸರನ್ನು ತೆಗಿಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬಲಭಾಗದ ಮೂಲೆಯಲ್ಲಿ ನೋಡಿ, ಬಲಭಾಗದ ಒಂದು ಪೂರ್ತಿ ಕಾರ್ನರಲ್ಲಿ ಇದನ್ನು ತೆಗಿಬೇಕು. ಇಲ್ಲಿ ಇರೇಸರ್ ಏನಿದೆ ಅಂದರೆ ಇಲ್ಲಿ ಒಂದು ಚೆಂಡನ್ನು ತೆಗೆಯಲಾಗಿದೆ ಎಡಭಾಗದ ಒಂದು ಮೂಲೆಯಲ್ಲಿ, ಹೌದಲ್ವಾ? ಅದಕ್ಕೆ ಈಗ ಬಲಭಾಗದ ಮೂಲೆಯಲ್ಲಿ ಒಂದು ಇರೇಸರನ್ನು ತೆಗಿಬೇಕು ಅಂತ ಹೇಳ್ತಾಳೆ. ನೋಡಿ, ಇಲ್ಲಿ ಬಲಭಾಗದ ಒಂದು ಮೂಲೆಯಲ್ಲಿ ಇರೇಸರನ್ನು ತೆಗೆಯಲಾಗಿದೆ. ನೆಕ್ಸ್ಟ್ ಎ ಪೆನ್ಸಿಲ್ ಇನ್ ದ ಟಾಪ್ ಲೆಫ್ಟ್ ಕಾರ್ನರ್. ಮೇಲ್ಭಾಗದ ಎಡಮೂಲೆಯಲ್ಲಿ ಪೆನ್ಸಿಲ್ ನೋಡಿ, ಮೇಲ್ಭಾಗದ ಎಡಮೂಲೆಯಲ್ಲಿ ಒಂದು ಪೆನ್ಸಿಲ್ನ ಚಿತ್ರ ತೆಗೀರಿ ಅಂತ ಹೇಳ್ತಾನೆ. ಕಾಣಿಸ್ತಾ ಇದೆಯಾ? ಮೇಲ್ಭಾಗದ ಎಡಮೂಲೆಯಲ್ಲಿ ಒಂದು ಪೆನ್ಸಿಲ್ನ ಚಿತ್ರವನ್ನು ತೆಗೀರಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಆ್ಯನ್ ಆ್ಯಪಲ್ ಇನ್ ದ ಮಿಡಲ್ ಆಫ್ ದ ಸೆಕೆಂಡ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್. ನೋಡಿ, ಇಲ್ಲಿ ಏನು ತೆಗಿಬೇಕಪ್ಪ ಅಂದರೆ ಎರಡನೆಯ ಅಡ್ಡ ಸಾಲು, ಎರಡನೆಯ ಕಂಬ ಸಾಲು, ಎರಡನೆಯ ಅಡ್ಡ ಸಾಲು, ಎರಡನೆಯ ಕಂಬ ಸಾಲಿನ ಮಧ್ಯದಲ್ಲಿ ಒಂದು ಸೇಬಿನ ಚಿತ್ರ ತೆಗೀರಿ ಅಂತ ಹೇಳ್ತಾರೆ. ನೋಡಿ, ಈ ಭಾಗದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಸೇಬಿನ ಚಿತ್ರವನ್ನು ತೆಗೀರಿ ಅಂತ ಹೇಳ್ತಾಳೆ. ಕಾಣಿಸ್ತಾ ಇದೆಯಾ? ಒಂದು ಸೇಬು. ನೆಕ್ಸ್ಟ್ ಎ ವಾಟರ್ ಬಾಟಲ್ ಇನ್ ದ ಥರ್ಡ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್. ಮೂರನೆಯ ಅಡ್ಡ ಸಾಲು ಮತ್ತು ಎರಡನೆಯ ಕಂಬ ಸಾಲು, ಮೂರನೆಯ ಅಡ್ಡ ಸಾಲು ಹಾಗೆ ಎರಡನೆಯ ಕಂಬ ಸಾಲಿನಲ್ಲಿ ಏನು ತೆಗಿಬೇಕಪ್ಪ ಅಂದರೆ ಒಂದು ನೀರಿನ ಬಾಟಲ್, ಒಂದು ವಾಟರ್ ಬಾಟಲನ್ನು ತೆಗೀರಿ ಅಂತ ಹೇಳ್ತಾರೆ. ನೋಡಿ, ಮೂರನೆಯ ಅಡ್ಡ ಸಾಲು, ಎರಡನೆಯ ಕಂಬ ಸಾಲು, ಮೂರನೆಯ ಒಂದು ಅಡ್ಡ ಸಾಲು, ಎರಡನೆಯ ಕಂಬ ಸಾಲು ಕಾಣಿಸ್ತಾ ಇದೆಯಾ?
ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ರೋ ನಂಬರ್ 3, 3ನೇ ಅಡ್ಡ ಸಾಲು. ಇದರ ಮಧ್ಯದಲ್ಲಿ 2ನೇ ಕಂಬ ಸಾಲಿನ ಮಧ್ಯದಲ್ಲಿ ಒಂದು ವಾಟರ್ ಬಾಟಲನ್ನು ತೆಗಿಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅವಳು ಹೇಳಿದಂತೆ ಅದೇ ಸೂಚನೆಯ ಪ್ರಕಾರ ನಾವೇನು ಮಾಡಿದ್ದೀವಿ, ಈ ಒಂದು ಗ್ರಿಡ್ನಲ್ಲಿ ನಾವು ಅವ್ರು ಹೇಳಿದಂಥ ಒಂದು ಪ್ರತಿಯೊಂದು ರೋಗಳನ್ನು ಗಮನಿಸಿ ಚಿತ್ರಗಳನ್ನು ತೆಗೆಯಲಾಗಿದೆ. ಇನ್ನು ನೆಕ್ಸ್ಟ್ ಟೀಚರ್ ನೋಟಿದೆ. ನಂತರದಲ್ಲಿ ಗ್ರಿಡ್ ಗೇಮ್, ಟ್ರೆಸರ್ ಹಂಟ್, ಗ್ರಿಡ್ ಆಟ, ನಿಧಿಯ ಹುಡುಕಾಟ. ನೋಡಿ, ಇನ್ ದಿಸ್ ಗೇಮ್ ಒನ್ ಪ್ಲೇಯರ್ ಹ್ಯಾಸ್ ಟು ಥಿಂಕ್ ಆಫ್ ಆ್ಯನ್ ಆಬ್ಜೆಕ್ಟ್ ಫ್ರಾಮ್ ದ ಗ್ರಿಡ್ ಆ್ಯಂಡ್ ದ ಅದರ್ ಪ್ಲೇಯರ್ ಲೊಕೇಟ್ ಇಟ್. ಈ ಆಟದಲ್ಲಿ ಒಬ್ಬ ಆಟಗಾರ ಏನು ಮಾಡಬೇಕಪ್ಪ ಅಂದ್ರೆ ಗ್ರಿಡ್ನಲ್ಲಿ ಒಂದು ವಸ್ತುವಿನ ಬಗ್ಗೆ ಯೋಚಿಸಬೇಕು ಹಾಗೂ ಮತ್ತೊಬ್ಬ ಆಟಗಾರ ಅದರ ಸ್ಥಾನವನ್ನು ಗುರುತಿಸಲು ಸಹಾಯ ಮಾಡಬೇಕು. ಅರ್ಥ ಆಯ್ತಾ? ಈ ಆಟದ ರೂಲ್ಸ್ ಏನಪ್ಪ ಅಂದ್ರೆ ಒಬ್ಬರು ಮಾತ್ರ ಈ ಒಂದು ವಸ್ತುವಿನ ಬಗ್ಗೆ ಯೋಚನೆ ಮಾಡಬೇಕು, ಇನ್ನೊಬ್ಬರ ವಸ್ತುವನ್ನು ಗುರುತಿಸಲಿಕ್ಕೆ ಸುಳಿವುಗಳನ್ನು ಕೊಡಬೇಕು. ಲೆಟ್ ಅಸ್ ಸಿ ಹೌ ಜಗತ್ ಆ್ಯಂಡ್ ಮಿನಿ ಏಟ್ ಪ್ಲೇಯಿಂಗ್. ಜಗತ್ ಮತ್ತು ಮಿನಿ ಹೇಗೆ ಆಡುತ್ತಿದ್ದಾರೆ ನೋಡಿ. ಈ ಒಂದು ಗ್ರಿಡ್ನಲ್ಲಿ ಜಗತ್ ಮತ್ತು ಮಿನಿ ಹೇಗೆ ಆಟ ಆಡ್ತಿದ್ದಾರೆ ಅನ್ನೋದನ್ನು ಗಮನಿಸೋಣ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಅವಳು 4 ಹೆಜ್ಜೆ ಮುಂದೆ ಹೋಗಬೇಕು. ನೋಡಿ, ಇಲ್ಲಿ ಮಿನಿ ಟೇಕ್ಸ್ 4 ಸ್ಟೆಪ್ಸ್ ಟು ದ ರೈಟ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಆರಂಭಿಕ ಸ್ಥಾನ ಅಂದರೆ ಇಲ್ಲಿ ಆರಂಭಿಕ ಸ್ಥಾನ ಇದೆ. ಇಲ್ಲಿಂದ ಅವಳು ಎಷ್ಟು ಹೆಜ್ಜೆ ಮುಂದೆ ಹೋಗಬೇಕು? 4 ಹೆಜ್ಜೆ ಬಲಕ್ಕೆ. ಅಂದರೆ ಈ ಭಾಗ, ಇದು ಎಡಭಾಗ, ಇದು ಬಲಭಾಗ ಅಲ್ವಾ. ಅವಳು ಏನು ಹೇಳ್ತಾಳೆ ಅಂದರೆ ಜಗತ್ತಿಗೆ ಕೇಳ್ತಾಳೆ, ನೀನು ವಸ್ತುವಿನ ಬಗ್ಗೆ ಯೋಚಿಸಿದೀಯಾ ಅಂತ ಕೇಳ್ತಾಳೆ. ಇಲ್ಲಿ ನೋಡಿ, ಸ್ಟಾರ್ಟ್ ಹಿಡ್ಕೊಂಡು 1 2 3 4 ನೋಡಿ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ಕಿತ್ತಳೆಯ ಮೇಲೆ ಅವಳು ಆರೆಂಜ್ ಮೇಲೆ ಬಂದು ತಲುಪ್ತಾಳೆ. ನೋಡಿ, 1 2 3 4 ಸ್ಟೆಪ್, ಹೌದಾ? ನೋಡಿ, ಆಗ ಅವಳು ಕೇಳ್ತಾಳೆ, ಇಸ್ ಇಟ್ ಆ್ಯನ್ ಆರೆಂಜ್? ಇದು ಕಿತ್ತಳೆಯೇ ಅಂತ ಕೇಳಿದಾಗ ಇವನೇನು ಹೇಳ್ತಾನೆ, ಯು ಆರ್ 3 ಸ್ಟೆಪ್ಸ್ ಅವೇ. ನೀನು 3 ಹೆಜ್ಜೆ ದೂರವಿರುವೆ. ನೋಡಿ, ಅಲ್ಲಿಂದ ನೀ ಏನು ಮಾಡಬೇಕಪ್ಪ, ಇನ್ನೂ 3 ಹೆಜ್ಜೆ ಮುಂದೆ ಹೋಗಬೇಕು ಅಂತ ಹೇಳ್ತಾಳೆ. ನೋಡಿ, ಮಿನಿ ಟೇಕ್ಸ್ 2 ಸ್ಟೆಪ್ಸ್ ಟು ದ ಲೆಫ್ಟ್ ಆ್ಯಂಡ್ 1 ಸ್ಟೆಪ್ ಅಪ್ವರ್ಡ್ಸ್. ಶಿ ರೀಚಸ್ ದ. ನೋಡಿ, ಅವಳು ಏನು ಮಾಡ್ತಾಳೆ, ಇಲ್ಲಿರ್ತಾಳೆ. ಇಲ್ಲಿಂದ ಅವಳು ಎಷ್ಟು ಹೆಜ್ಜೆ ಮುಂದೆ ಹೋಗಬೇಕು, ಮತ್ತೆ 2 ಸ್ಟೆಪ್ಸನ್ನು ಮುಂದೆ ಹೋಗಬೇಕು ಎಡಗಡೆಗೆ. ಮಿನಿ ಎಡಕ್ಕೆ 2 ಹೆಜ್ಜೆ ಚಲಿಸುತ್ತಾಳೆ ಮತ್ತು 1 ಹೆಜ್ಜೆ ಮೇಲಕ್ಕೆ ನಡೆಯುತ್ತಾಳೆ. ಹಾಗಾದರೆ ಮಿನಿ ಯಾವ ಒಂದು ಗ್ರಿಡ್ಗೆ ತಲುಪ್ತಾಳೆ? ನೋಡಿ, ಎಡಗಡೆಗೆ ಅಂದರೆ ಈಗ ಅವಳು ಇರ್ತಕ್ಕಂಥ ಸ್ಥಳ ಆರೆಂಜ್, ಹೌದಾ? ಅಲ್ಲಿಂದ ಅವಳು 2 ಹೆಜ್ಜೆ ಎಡಕ್ಕೆ, ಲೆಫ್ಟ್ ಸೈಡ್ 1 2, ಹಾಗೆ 1 ಹೆಜ್ಜೆ ಮೇಲಕ್ಕೆ. ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿಂದ 1 2 1 2, ನೆಕ್ಸ್ಟ್ ಇಲ್ಲಿಗೆ 1 ಹೆಜ್ಜೆ ಮೇಲೆ. ಅವಳು ಬಂದಿರೋದೀಗ ಬೆಕ್ಕಿನ ಒಂದು ಸ್ಥಳದ ಹತ್ತಿರ. ಕಾಣಿಸ್ತಾ ಇದೆಯಾ? ನೋಡಿ, ಅದಕ್ಕೋಸ್ಕರ ಅವಳು ತಲುಪಿರುವಂಥ ಸ್ಥಳ ಯಾವುದು? ಕ್ಯಾಟ್, ಬೆಕ್ಕು, ಹೌದಲ್ವಾ? ಬೆಕ್ಕು. ನೆಕ್ಸ್ಟ್, ವಾಟ್ ಆಬ್ಜೆಕ್ಟ್ ಡಿಡ್ ಜಗತ್ ಥಿಂಕ್ ಆಫ್? ಜಗತ್ ಯೋಚಿಸಿದ ವಸ್ತು ಯಾವುದು? ಅದು ಬೆಕ್ಕು ಅಲ್ವಾ? ನವ್ ಯು ಆರ್ ಸ್ಟಿಲ್ 2 ಸ್ಟೆಪ್ಸ್ ಅವೇ. ಈಗ ನೀನು ಬೆಕ್ಕಿನ ಒಂದು ಸ್ಥಳದಲ್ಲಿದ್ದೀಯಾ, ಅಲ್ಲಿಂದ ಮತ್ತೆ ನೀನು 2 ಸ್ಟೆಪ್ ಮುಂದೆ ಹೋಗಬೇಕು. ನೀನು ಇನ್ನೂ 2 ಹೆಜ್ಜೆ ದೂರ ಅದಿ. ಅದು ಯಾವ ಸ್ಥಳ, ಅದು ಯಾವ ಒಂದು ವಸ್ತು ಅಂತ ಆತ ಪ್ರಶ್ನೆ ಕೇಳ್ತಾನೆ. ನೋಡಿ, ನೆಕ್ಸ್ಟ್ ಇಲ್ಲಿ ನೋಟ್ ಟು ದ ಟೀಚರ್ ಇದೆ. ಪ್ಲೇ ದ ಗೇಮ್ ವಿತ್ ದ ಪಾರ್ಟ್ನರ್. ನಿಮ್ಮ ಸಹವರ್ತಿಯೊಂದಿಗೆ ಈ ಆಟವನ್ನು ನೀವು ಕೂಡ ಆಡಬಹುದು. ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟ್ರೇಸ್ ದ ಪಾತ್ಸ್ ಟು ರೀಚ್ ದ ಫ್ಲವರ್. ಹೌ ಮೆನಿ ಸ್ಟೆಪ್ಸ್ ಆರ್ ರಿಕ್ವೈರ್ಡ್ ಫಾರ್ ಈಚ್ ಪಾತ್? ನೋಡಿ, ಆರಂಭಿಕ ಸ್ಥಾನದಿಂದ ಹೂವನ್ನು ತಲುಪುವ ಪಥವನ್ನು ಟ್ರೇಸ್ ಮಾಡಿ. ಪ್ರತಿ ಪಥಕ್ಕೂ ಎಷ್ಟು ಹೆಜ್ಜೆಗಳು ಅಗತ್ಯವಿದೆ? ಹೂವನ್ನು ತಲುಪಲಿಕ್ಕೆ ನೋಡಿ ಹೇಗೆ ಹೋಗಬೇಕು, ಇಲ್ಲಿಂದ 1 2 3 4, ಹಾಗೆ 1 2 3 4 ಇಲ್ಲಿಗೆ ಬಂದಾಗ ಇದು ಮೊದಲನೆಯ ಪಥ. ಇದು ಪಥ 1, 7 ಹೆಜ್ಜೆಗಳು ಆದವು.
ಅಲ್ವಾ? ನೋಡಿ, ಪಾತ್ 1 7 ಸ್ಟೆಪ್ಸ್. ಎಷ್ಟು ಸ್ಟೆಪ್ಸ್ ಅದು? 7. ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಅಲ್ಲಿಂದ ಎರಡನೆಯ ಪಾತ್ ಯಾವುದಪ್ಪ? ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿಂದ ಆರಂಭ ಆಗಿ 1 2 3 4 5 6 7. ಇದು ಕೂಡ ಇಲ್ಲಿ ಪಾತ್ 2. ಇದು ಕೂಡ 7 ಹೆಜ್ಜೆಗಳನ್ನು ಪಡೆದುಕೊಂಡಿದೆ. ಅರ್ಥ ಆಯ್ತಾ? ಇದು ಪಾತ್ 2. ಇನ್ನು ಅದನ್ನು ಹೊರತುಪಡಿಸಿ ಪಾತ್ 1 ಪಾತ್ 2 ಹೊರತುಪಡಿಸಿ ಇಲ್ಲಿಯೂ ಕೂಡ ಹೋಗ್ಬೋದು. ಹೇಗೆ ನೋಡಿ, 1 2 3 4 5 6 7. ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿಯೂ ಕೂಡ 7 ಹೆಜ್ಜೆಗಳನ್ನು ನಾವು ಈ ಒಂದು ಪಾತ್ನ ಮೂಲಕ ಪಡೆದುಕೊಂಡು ಹೋಗಲಿಕ್ಕೆ ಈ ಒಂದು ಹೂವನ್ನು ಫ್ಲವರನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ? ಇನ್ನು ಸ್ಪೀಕ್ ಔಟ್ ಆರ್ ರೈಟ್ ಡೌನ್ ದ ಡಿಫ್ರೆಂಟ್ ಪಾತ್ಸ್ ಫಾಲೋಡ್ ಟು ರೀಚ್ ದ ಫ್ಲವರ್. ಹೂವನ್ನು ತಲುಪಲು ಅನುಸರಿಸಿದ ವಿವಿಧ ಪಥಗಳನ್ನು ಬರೆಯಿರಿ ಅಥವಾ ಹೇಳಿ ಅಂತ ಹೇಳ್ತಾರೆ. ನೋಡಿ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ, ಇಲ್ಲಿ ಸ್ಥಳ ಇಲ್ಲದೇ ಇರುವ ಕಾರಣ ನಾನು ಇಲ್ಲಿ ಕೆಳಗಡೆ ಬರೆದಿದ್ದೀನಿ. ಟೇಕ್ 4 ಸ್ಟೆಪ್ಸ್ ಟು ದ ರೈಟ್, ದೆನ್ 3 ಸ್ಟೆಪ್ಸ್ ಅಪ್ವರ್ಡ್. ನೋಡಿ, ಬಲಭಾಗದಲ್ಲಿ ನಾವು 4 ಸ್ಟೆಪ್ಸನ್ನು ತೆಗೆದುಕೊಂಡು ನಂತರ ಅಪ್ವರ್ಡ್ ಮೇಲ್ಭಾಗದಲ್ಲಿ 3 ಸ್ಟೆಪ್ಪನ್ನು ತೆಗೆದುಕೊಂಡಾಗ ಹೂವನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸರಿಯಾದ ಉತ್ತರವಾಗುತ್ತದೆ. ಟೇಕ್ 4 ಸ್ಟೆಪ್ಸ್ ಟು ದ ರೈಟ್, ದೆನ್ 3 ಸ್ಟೆಪ್ಸ್ ಅಪ್ವರ್ಡ್. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ವೇರ್ ವುಡ್ ಯು ರೀಚ್ ಇನ್ ಎ ಸ್ಮಾಲರ್ ನಂಬರ್ ಆಫ್ ಸ್ಟೆಪ್ಸ್, ದ ಮ್ಯಾಂಗೋ ಆರ್ ದ ಆರೆಂಜ್. ನೋಡಿ, ಆರಂಭಿಕ ಬಿಂದುವಿನಿಂದ ನಾವು ಕಡಿಮೆ ಹೆಜ್ಜೆಗಳಲ್ಲಿ ಯಾವುದನ್ನು ತಲುಪ್ತೀವಿ? ಮಾವಿನ ಹಣ್ಣನ್ನು ಅಥವಾ ಕಿತ್ತಳೆ ಹಣ್ಣನ್ನು. ನೋಡಿ, ಆರಂಭಿಕ ಹಂತದಿಂದ ನಾವು ಕಡಿಮೆ ಒಂದು ಹೆಜ್ಜೆಯಲ್ಲಿ ತಲುಪುವಂಥ ಹಣ್ಣು ಯಾವುದಪ್ಪ ಅಂದರೆ ಕಿತ್ತಳೆ, ಆರೆಂಜ್. ಹೌದಾ? 1 2 3 4 ಸ್ಟೆಪ್ಪಲ್ಲಿ ಅದನ್ನು ತಲುಪ್ತೀವಿ. ಆದರೆ ಮ್ಯಾಂಗೋವನ್ನು ತಲುಪಲಿಕ್ಕೆ 1 2 3 4 5. ಹೌದಾ? ಇದು ದೂರ ಆಗುತ್ತೆ. ಅದಕ್ಕೋಸ್ಕರ ದಿಸ್ ಈಸ್ ದ ನಿಯರ್ ಟು ದ ಸ್ಟಾರ್ಟ್. ಅಂದರೆ ಆರಂಭಿಕ ಒಂದು ಹಂತದಿಂದ ನಾವು ಆದಷ್ಟು ಬೇಗ ಅದನ್ನು ತಲುಪ್ತೀವಿ. ನೆಕ್ಸ್ಟ್, ಡ್ರೋನ್ ಅರೌಂಡ್ ದ ಸ್ಕೂಲ್. ಶಾಲೆಯ ಸುತ್ತಲೂ ಡ್ರೋನ್. ಗ್ಯಾನ್ ಹ್ಯಾಸ್ ಗಾಟ್ ಎ ಡ್ರೋನ್ ಟು ಶೋ ಹರ್ ಫ್ರೆಂಡ್ಸ್. ಎ ಡ್ರೋನ್ ಕ್ಯಾನ್ ಟೇಕ್ ಪಿಕ್ಚರ್ಸ್ ವೈಲ್ ಫ್ಲೈಯಿಂಗ್. ನೋಡಿ, ತನ್ನ ಸ್ನೇಹಿತರಿಗೆ ಗ್ಯಾನ್ ಏನು ಮಾಡ್ತಾನೆ? ತನ್ನ ಸ್ನೇಹಿತರಿಗೆ ಡ್ರೋನನ್ನು ತೋರಿಸಲಿಕ್ಕೆ ಅದು ಹಾರಾಡುತ್ತಿರುವಾಗ ಕೆಲವೊಂದಿಷ್ಟು ಚಿತ್ರಗಳನ್ನು ಇಲ್ಲಿ ತೆಗೀತದ. ಇವು ಯಾವ್ಯಾವ ಚಿತ್ರಗಳನ್ನು ಇಲ್ಲಿ ತೆಗೆದಿದೆ ಅನ್ನೋದನ್ನು ಈಗ ನಾವು ಗುರುತಿಸಬೇಕು. ನೋಡಿ, ಇಲ್ಲಿ ವಾವ್, ಇಸಂಟ್ ಇಟ್ ಅವರ್ ಸ್ಕೂಲ್ ಸೋ ಗ್ರೀನ್ ಆ್ಯಂಡ್ ಬ್ಯೂಟಿಫುಲ್. ವಾವ್, ಇದು ನಮ್ಮ ಶಾಲೆನಾ ಅಲ್ವೇ? ಹಸಿರಾಗಿದ್ದು ಸುಂದರವಾಗಿದೆ ಅಂತ ಹೇಳ್ತಾಳೆ ಮಿನಿ. ಆಗ ನೋಡಿ, ಇಲ್ಲಿ ಎಸ್ ಅವರ್ ಸ್ಕೂಲ್ ಹ್ಯಾಸ್ ವಾಲ್ಸ್ ಮೇಡ್ ಆಫ್ ರೆಡ್ ಬ್ರಿಕ್ಸ್. ಹೌದು, ಇದು ನಮ್ಮ ಶಾಲೆಯ ಗೋಡೆಗಳು ಕೆಂಪು ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿವೆ ಅಂತ ಮತ್ತೊಬ್ಬ ವಿದ್ಯಾರ್ಥಿನಿ ಹೇಳ್ತಾಳೆ. ಇಲ್ಲಿ ಕಂಡಿರ್ತಕ್ಕಂಥ ಒಂದು ಕಟ್ಟಡಗಳ ಹೆಸರುಗಳನ್ನು ಗಮನಿಸೋಣ. ನಮಗೇನೇನು ಕಾಣಿಸ್ತವೆ ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕಾರ್ಸ್, ಪ್ಲೇಗ್ರೌಂಡ್, ಗಾರ್ಡನ್, ಬಿಲ್ಡಿಂಗ್ಸ್, ಟ್ರೀಸ್ ಕಾಣಿಸ್ತಾ ಇದೆ. ಇವೆಲ್ಲವೂ ಬಿಲ್ಡಿಂಗ್ಗಳು. ಅದಕ್ಕೆ ನಾನು ಒಂದೇ ಕಡೆ ಬರೆದಿದ್ದೀನಿ. ಬಿಲ್ಡಿಂಗ್ಸ್, ಗಾರ್ಡನ್, ಟ್ರೀಸ್, ಪ್ಲೇಗ್ರೌಂಡ್, ಕಾರ್ಸ್ ಇವೆಲ್ಲವುಗಳನ್ನು ನಾವು ನೋಡ್ತೀವಿ. ಸರ್ಕಲ್ ದ ಪ್ಲೇಸಸ್ ಆರ್ ಥಿಂಗ್ಸ್ ದ್ಯಾಟ್ ಯು ಸಿ ಇನ್ ದ ಪಿಕ್ಚರ್ಸ್ ಆ್ಯಂಡ್ ರೈಟ್ ದ ನೇಮ್ಸ್. ಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥ ವಸ್ತುಗಳ ಹೆಸರುಗಳನ್ನು ಬರೀರಿ ಅಂತ ಹೇಳ್ತಾರೆ. ಹೌದಾ? ಅವುಗಳನ್ನ ಬರೆಯಲಾಗಿದೆ. ನೆಕ್ಸ್ಟ್, ಪ್ರೀತ್ಸ್ ಎಲ್ಡರ್ ಸಿಸ್ಟರ್ ಹ್ಯಾಸ್ ಮೇಡ್ ಎ ಸೈಟ್ ಮ್ಯಾಪ್ ಆಫ್ ದ ಸ್ಕೂಲ್. ಯು ಕ್ಯಾನ್ ಈಸಿಲಿ ಲೊಕೇಟ್ ಕ್ಲಾಸ್ 4 ಆನ್ ದ ಮ್ಯಾಪ್. ಪ್ರೀತಳ ಅಕ್ಕ ಶಾಲೆಯ ಸ್ಥಳದ ಒಂದು ನಕ್ಷೆಯನ್ನು ತಯಾರಿಸಿದ್ದಾಳೆ. ನೀವು ಸುಲಭವಾಗಿ 4ನೇ ತರಗತಿಯನ್ನು ನಕ್ಷೆಯಲ್ಲಿ ಗುರುತಿಸಬಹುದು. ನೋಡಿ, ಇದು ಒಂದು ಶಾಲೆಯ ನಕ್ಷೆ, ಸ್ಕೂಲ್ ಮ್ಯಾಪ್. ಹೌದಾ? ಇದರ ಒಂದು ಮ್ಯಾಪ್ನಲ್ಲಿ 4ನೇ ತರಗತಿ ಎಲ್ಲಿದೆ ಅನ್ನೋದನ್ನು ಗುರುತಿಸಬೇಕು. ಕಾಣಿಸ್ತಾ ಇದೆಯಾ? ನೋಡಿ,
ಇಲ್ಲೇನಿದೆ, ಮೊದಲನೆಯದಾಗಿ ಪಾರ್ಕಿಂಗ್ ಸಿಬ್ಬಂದಿಗೆ ಸ್ಟಾಫ್, ಇದು ಪಾರ್ಕಿಂಗ್ಸ್, ಹೌದಾ. ಇನ್ನು ಇದು IT ರೂಮ್, IT ಕೊಠಡಿ, ಲೈಬ್ರರಿ ಗ್ರಂಥಾಲಯ, ಪಾರ್ಕಿಂಗ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ, ಇದು ಸಿಬ್ಬಂದಿಗೆ ಪಾರ್ಕಿಂಗ್, ಇದು ವಿದ್ಯಾರ್ಥಿಗಳಿಗೆ. ಎಂಟ್ರೆನ್ಸ್ ಇಲ್ಲಿದೆ, ಪ್ರವೇಶ ದ್ವಾರ, ಹೌದಾ. ಇದು ಪ್ರಿನ್ಸಿಪಲ್ ಆಫೀಸ್ ಅಂದರೆ ಕಚೇರಿ, ಆಫೀಸ್, ಇದು ಪ್ರಾಂಶುಪಾಲರ ಆಫೀಸು. ಇದು ಸ್ಟೇಜ್, ಹತ್ತುವಂಥ ಒಂದು ಸ್ಟೆಪ್ಸ್, ಇದು ಸ್ಟೇಜ್, ಇದು ಹೌದಾ. ಇದು ಸ್ಟೇಜ್, ಇದು ಪ್ಲೇಗ್ರೌಂಡ್, ಆಟದ ಮೈದಾನ, ಇದು ಹಾಲ್. ಆಮೇಲೆ ಇದೊಂದು ಪಾರ್ಕ್ ಇದೆ, ಇಲ್ಲೊಂದು ಪಾರ್ಕ್ ಇದೆ. ಇಲ್ಲಿ ತರಗತಿಯ ಕೊಠಡಿಗಳು, ಮಿಡಲ್ ವಿಂಗ್ ಅಂದರೆ ಮಧ್ಯಭಾಗದಲ್ಲಿರ್ತಕ್ಕಂಥ ತರಗತಿ ಕೊಠಡಿಗಳು. ಇದು ಸರ್ವಿಸ್ ರಸ್ತೆ, ಇಲ್ಲಿ ಒಂದು ಸರ್ವಿಸ್ ರಸ್ತೆ ಇದೆ. ಇದು ಒಂದು ಮೇನ್ ರೋಡ್, ಮೇನ್ ರಸ್ತೆ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೆಲ್ಲವೂ ಮೇನ್ ರಸ್ತೆ. ಇದು ಒಂದು ಸರ್ವಿಸ್ ರೋಡ್. ಹಾಗೆ ಇಲ್ಲಿ ನೋಡಿ, ಇದು ಪ್ರಾಥಮಿಕ ವಿಭಾಗ, ಪ್ರೈಮರಿ ವಿಂಗ್. ಇಲ್ಲಿ 4th ಕ್ಲಾಸ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು 4th ಕ್ಲಾಸ್. ಇದು ಕ್ಲಾಸ್ ರೂಮ್ಸ್ ಇವೆ, ಇವೆಲ್ಲವೂ ಇಲ್ಲಿ 4th ಮಾತ್ರ ಕೊಡಲಾಗಿದೆ. ಹಾಗೆ ಇಲ್ಲಿ ಒಂದು MDM ಕಿಚನ್ ಇದೆ. MDM ಅಡುಗೆ ಮನೆ ಅಂದರೆ ಮಿಡ್ ಡೇ ಮೀಲ್ ಅಂತ ಹೇಳ್ತೀವಿ ನಾವು, ಆ ಅಡುಗೆ ಮನೆ ಇಲ್ಲಿದೆ. ಹಾಗೆ ಇಲ್ಲೊಂದು ಸ್ಪೋರ್ಟ್ಸ್ ರೂಮ್ ಇದೆ. ಇಲ್ಲಿ ಮೆಡಿಕಲ್ ರೂಮ್, ವೈದ್ಯಕೀಯ ಕೊಠಡಿ ನೋಡಿ, ವೈದ್ಯಕೀಯ ಕೊಠಡಿ ಇಲ್ಲಿದೆ. ಇಲ್ಲಿ ಕ್ರೀಡಾ ಕೊಠಡಿ ಇದೆ, ಸ್ಪೋರ್ಟ್ಸ್ ರೂಮ್ ಇದೆ. ಇವೆಲ್ಲವುಗಳು ಒಂದು ಪ್ರೀತಳ ಅಕ್ಕ ಒಂದು ಶಾಲೆಯ ನಕ್ಷೆಯನ್ನು ತಯಾರಿಸಿದ್ದಾಳೆ ಅಲ್ವಾ. ಅವುಗಳಲ್ಲಿ ನಾವು 4th ಕ್ಲಾಸನ್ನು ಇಲ್ಲಿದೆ, ಇದನ್ನು ನಾವು ಗುರುತಿಸಿದ್ದೀವಿ ಈಗ, ಹೌದಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡೋಣ. ಟ್ರೇಸ್ ದ ಪಾತ್ ಫ್ರಮ್ ದ ಕ್ಲಾಸ್ 4 ಕ್ಲಾಸ್ ರೂಮ್ ಟು ದ ಸ್ಟೇಜ್. 4ನೇ ತರಗತಿಯ ತರಗತಿ ಕೋಣೆಯಿಂದ ಸಭಾಂಗಣಕ್ಕೆ ಪಥವನ್ನು ಟ್ರೇಸ್ ಮಾಡಿ. ಮೀನ್ಸ್ 4th ಕ್ಲಾಸಿಂದ ಸ್ಟೇಜ್ವರೆಗೆ ಹೇಗೆ ಒಂದು ನಾವು ರೋಡನ್ನು ಅಲ್ಲಿಗೆ ಹೋಗಿ ಹೇಗೆ ತಲುಪೋದು ಅನ್ನೋದನ್ನು ಇಲ್ಲಿ ಒಂದು ರೂಟನ್ನು ನಾವು ಹೇಳಬೇಕು. 4th ಕ್ಲಾಸ್ ಟು ಸ್ಟೇಜ್ ಇಲ್ಲಿ ಬರಬೇಕಂದ್ರೆ ಯಾವ ಒಂದು ರೂಟಲ್ಲಿ ನಾವು ಬರಬಹುದು ಅನ್ನೋದನ್ನು ಈಗ ತಿಳಿಯೋಣ. ಹೌ ಮೆನಿ ರೂಟ್ಸ್ ವೇರ್ ಯು ಏಬಲ್ ಟು ಫೈಂಡ್. ನೋಡಿ, ಈ ಒಂದು 4ನೇ ಕ್ಲಾಸ್ನಿಂದ ಸ್ಟೇಜ್ವರೆಗೆ ಬರಲಿಕ್ಕೆ ಎಷ್ಟು ರೂಟ್ಗಳು ನಮಗೆ ಸಿಗ್ತವ. ಯು ಮೇ ಯೂಸ್ ಡಿಫ್ರೆಂಟ್ ಕಲರ್ ಪೆನ್ಸಿಲ್ಸ್ ಟು ಟ್ರೇಸ್ ದ ಡಿಫ್ರೆಂಟ್ ರೂಟ್ಸ್. ನೋಡಿ, ನಾವು ಬೇರೆ ಒಂದು ಸ್ಕೆಚ್ ಬಣ್ಣಗಳನ್ನು ಬಳಸಿ ನಾವೇನು ಮಾಡ್ಬೋದು, 4th ಕ್ಲಾಸಿಂದ ಸ್ಟೇಜ್ಗೆ ಹೇಗೆಲ್ಲ ಹೋಗ್ಬೋದು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಈಗ 4ನೇ ತರಗತಿಯಿಂದ ನೋಡಿ, ಇಲ್ಲಿಂದ ನಾವು ಸ್ಟೇಜ್ಗೆ ಸಭಾಂಗಣಕ್ಕೆ ಹೇಗೆ ಹೋಗಬೇಕಂದ್ರೆ ಇದು ಮೊದಲನೇ ಒಂದು ಮಾರ್ಗ. ಇಲ್ಲಿಂದ ನೋಡಿ, ಫಸ್ಟ್ ಒನ್ ಹೀಗೆ ನೇರವಾಗಿ ಹೋಗಿ ಲೆಫ್ಟ್ ಇಲ್ಲಿಗೆ ಬಂದು ಇದು ಸಭಾಂಗಣವನ್ನು ಸ್ಟೇಜನ್ನು ತಲುಪುವಂಥ ದಾರಿ. ಇಲ್ಲಿಂದ ನೇರವಾಗಿ ಹೋಗಬೇಕು. ಟೇಕ್ ರೈಟ್ ಆ್ಯಂಡ್ ಲೆಫ್ಟ್, ಸ್ಟ್ರೇಟ್, ಗೋ ಟು ಸ್ಟ್ರೇಟ್. ಇಲ್ಲಿಂದ ನೆಕ್ಸ್ಟ್ ಅದೇ ಮಾರ್ಗವಾಗಿ ಹೋಗಿ ನೋಡಿ, ಇಲ್ಲಿಂದ ನೆಕ್ಸ್ಟ್ ಪಾತ್ ಹೇಳ್ತಾ ಇದ್ದೀನಿ, ಸೆಕೆಂಡ್ ಭಾಗ. ಇಲ್ಲಿಂದ ಹೀಗೆ ಮಧ್ಯಭಾಗದಲ್ಲಿ ನೋಡಿ, ಇಲ್ಲೊಂದು ರಸ್ತೆ ಇದೆಯಲ್ವಾ, ಹೀಗೆ ಮಧ್ಯಭಾಗದಲ್ಲಿ ಬಂದು ನೋಡಿ, ಮಧ್ಯಭಾಗದಿಂದ ಬಂದು ಹೀಗೆ ರೈಟ್ ಅಪ್ವರ್ಡ್ಸ್, ನೆಕ್ಸ್ಟ್ ಲೆಫ್ಟ್, ಟೇಕ್ ಲೆಫ್ಟ್ ಆ್ಯಂಡ್ ಹಿಯರ್ ಸ್ಟೇಜನ್ನು ನಾವು ತಲುಪ್ತೀವಿ. ನೋಡಿ, ಫಸ್ಟ್ ಒನ್ ರೂಟ್ ಹೀಗೆ ಬಂದು ಮೇಲ್ಭಾಗದಲ್ಲಿ ತರಗತಿ ಕೊಠಡಿ ಇರ್ತವಲ್ವ, ಮೇಲ್ಭಾಗದಲ್ಲಿ ಬಂದು ಹೋಗ್ತೀವಿ. ಸೆಕೆಂಡ್ ರೂಟ್ ಮಧ್ಯಭಾಗದಿಂದ ಬಂದು ಅಪ್ವರ್ಡ್ ಹೋಗಿ ಹೀಗೆ ಹೋಗ್ತೀವಿ. ನೆಕ್ಸ್ಟ್ 3ನೇ ಒಂದು ಪಥ ಹೇಗಪ್ಪ ಅಂದರೆ ಇದು 4th ಕ್ಲಾಸ್ ಇದೆ, ಹೌದಾ. ಇಲ್ಲಿಂದ ಸರ್ವಿಸ್ ರಸ್ತೆ ಇರುತ್ತಲ್ಲ, ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಇಲ್ಲಿಂದ ನೇರವಾಗಿ ಹೋಗಿ ನೋಡಿ, ಪೂರ್ತಿ ಇಲ್ಲಿಂದ ಅಪ್ವರ್ಡ್ ಹೋಗಿ ಹೀಗೆ ಹೋಗಿ ಸ್ಟೇಜನ್ನು ತಲುಪ್ತೀವಿ. ಗೊತ್ತಾಯ್ತಾ. ಇದೇ ಮಾರ್ಗದಿಂದ ಇನ್ನೊಂದು ಲಾಸ್ಟ್ ಕೊನೆಯ ಪಥ ಯಾವುದಪ್ಪ ನೋಡಿ, ಇಲ್ಲಿಂದ ಬರಬೇಕು. ಬಂದು ಹೀಗೆ ನೋಡಿ, ಪ್ರಿನ್ಸಿಪಾಲ್ ಒಂದು ಆಫೀಸ್ ಇರ್ತದಲ್ಲ, ಅದರ ಬ್ಯಾಕ್ ಸೈಡ್ ಹೋಗಿ ನಾವು ಸ್ಟೇಜನ್ನು ತಲುಪ್ಬೋದು. ನೋಡಿ, 4 ಪಥಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಮೊದಲನೆಯ ಪಥ ಏನಪ್ಪ ಅಂದ್ರೆ ನೋಡಿ, ಎಲ್ಲಿಂದ 4ನೇ ಒಂದು ವರ್ಗದಿಂದ ಹೀಗೆ ಸ್ಟ್ರೇಟಾಗಿ ಹೋಗ್ತೀವಿ. ಇಲ್ಲಿ ಬ್ಲ್ಯಾಕ್ ಪೆನ್ನಿಂದ ನಾನು ಮಾರ್ಕ್ ಮಾಡಿದ್ದೀನಿ, ಹೌದಾ. ಸ್ಟ್ರೇಟಾಗಿ ಹೋಗಿ ಲೆಫ್ಟ್ ಹೋಗಿ ಇಲ್ಲಿಂದ ಇಲ್ಲಿ ಬಂದು ಸ್ಟೇಜ್ ತಲುಪ್ತೀವಿ, 1ನೇ ಪಥ. ಸೆಕೆಂಡ್ ರೆಡ್ ಪೆನ್ನಿಂದ ನಾನು ಮಾರ್ಕ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ. ಹೀಗೆ ಮಧ್ಯಭಾಗದಿಂದ ಬಂದು
ಇಲ್ಲಿಂದ ಹೀಗೆ ಬಂದು ಇಲ್ಲಿ ಸ್ಟ್ರೇಟಾಗಿ ತಲುಪ್ತೀನಿ. ಇದು 2ನೆಯ ಪಥ. 3ನೆಯ ಪಥ ಹೇಗೆ ಅಂದ್ರೆ 4ನೇ ತರಗತಿಯಿಂದ ಸೀಸ್ನಿಂದ ಪೆನ್ಸಿಲ್ನಿಂದ ನಾನು ಮಾರ್ಕ್ ಮಾಡಿದ್ದೀನಿ. ಸರ್ವಿಸ್ ರಸ್ತೆಯಿಂದ ಸ್ಟ್ರೇಟಾಗಿ ಬಂದು ಇಲ್ಲಿ ಬಂದು ಲೆಫ್ಟಲ್ಲಿ ಸ್ಟ್ರೇಟಾಗಿ ಹೊಳ್ಳಿ ಏನು ಮಾಡಬೇಕಪ್ಪ ಅಂದ್ರೆ ಸ್ಟೇಜ್ ಕಡೆ ಲೆಫ್ಟಲ್ಲಿ ಬರಬೇಕು. ನೆಕ್ಸ್ಟ್ ಕೊನೆಯದಾಗಿ ಬ್ಲೂ ಒಂದು ಇಂಕಿಂದ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. 4ನೇ ತರಗತಿಯಿಂದ ಸರ್ವಿಸ್ ರಸ್ತೆಯ ಮೂಲಕ ನೇರವಾಗಿ ಬಂದು ಈ ಪ್ರಿನ್ಸಿಪಲ್ ಒಂದು ಆಫೀಸ್ ಇರ್ತದಲ್ಲ ಅದರ ಬ್ಯಾಕ್ ಸೈಡ್ ಏನು ಮಾಡಬೇಕು ಬಂದು ಸ್ಟೇಜನ್ನು ತಲುಪಬೇಕು. ಅರ್ಥ ಆಯ್ತಲ್ವಾ? ಹೀಗೆ ಈ 4 ಪಥಗಳನ್ನು ಮೂಲಕ ನಾವು 4ನೇ ತರಗತಿಯಿಂದ ಸ್ಟೇಜ್ಗೆ ತಲುಪುವಂಥ ಪಥಗಳು. ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ಇದು 4 ಪಥಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್, ವಿಚ್ ಈಸ್ ದ ಶಾರ್ಟೆಸ್ಟ್ ರೂಟ್, ಹೌ ಡು ಯು ನೋ? ಅತ್ಯಂತ ಹತ್ತಿರದ ಮಾರ್ಗ ಯಾವುದು? ನಿಮಗೆ ಹೇಗೆ ತಿಳಿಯಿತು? ಈ 4 ಮಾರ್ಗಗಳಲ್ಲಿ ಸಮೀಪದ ಮಾರ್ಗ ಯಾವುದು? ವಿಚ್ ಈಸ್ ದ ಶಾರ್ಟೆಸ್ಟ್ ರೂಟ್, ಇವೆಲ್ಲವುಗಳಲ್ಲಿ ನಿಮಗೆ ಸಮೀಪ ಅನಿಸೋದು ಯಾವುದಪ್ಪ ಅನ್ನೋದನ್ನು ನೀವೀಗ ಹೇಳಬೇಕು. ಯಾವುದು ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೇರವಾಗಿ ಹೋಗಿ ಹೀಗೆ ಮಧ್ಯಭಾಗದಿಂದ ಹೋದರೆ ಬೇಗನೆ ತಲುಪ್ತೀವಿ. ಅದನ್ನು ಹೊರತುಪಡಿಸಿದರೆ ಹೀಗೆ ಸ್ಟ್ರೇಟಾಗಿ ಹೋಗಿ ಮೇಲ್ಭಾಗದಿಂದ ಹೋದರೆ ಅದು ಕೂಡ ಬೇಗ ತಲುಪ್ತೀವಿ. ನೋಡಿ, ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ನಾನು ಯಾವುದು ಒಂದು ಮಾರ್ಕ್ ಮಾಡಿದ್ದೀನಲ್ವಾ ಅದನ್ನೇ ನಾವು ಶಾರ್ಟ್ ರೂಟ್ ಅಂತ ಹೇಳ್ತೀವಿ. ಬ್ಲ್ಯಾಕ್ ಆ್ಯಂಡ್ ರೆಡ್ ಪೆನ್ನಿಂದ ನೋಡಿ, ಇಲ್ಲಿ ಬ್ಲ್ಯಾಕ್ ಇದೆ ಅಲ್ವಾ ಸ್ಟ್ರೇಟ್, ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್ ಇಲ್ಲಿಂದ ಮಧ್ಯಭಾಗದಿಂದ ಹೋಗ್ತದೆ. ಇದು ತರಗತಿಯ ಕೊಠಡಿಗಳ ಮೇಲ್ಭಾಗದಿಂದ ಹೋಗ್ತದೆ, ಇದು ಕೆಳಭಾಗದಿಂದ ಹೋಗ್ತದೆ. ಇದು ಈಸಿಯಾಗಿ ನಾವು ಆದಷ್ಟು ಬೇಗ ತರಗತಿಯಿಂದ ಸ್ಟೇಜ್ಗೆ ಹೋಗಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮಾತ್ರ ತುಂಬ ದೂರ ಆಗ್ತದೆ, ಪ್ರಿನ್ಸಿಪಲ್ ಆಫೀಸಿಂದ ಹಿಂದ್ಗಡೆ ಹೋಗಬೇಕು. ಆಮೇಲೆ ಇಲ್ಲಿ ಪೆನ್ಸಿಲ್ನಿಂದ ಇಲ್ಲಿಂದ ಏನು ಮಾಡಬೇಕು, ಸರ್ವಿಸ್ ರಸ್ತೆ ಮೂಲಕ ಬಂದು ಹೀಗೆ ಸ್ಟ್ರೇಟಾಗಿ ದೂರ ಆಗ್ತದೆ ತುಂಬ. ಅದಕ್ಕೋಸ್ಕರ ಈಸಿಯಾಗಿ ಶಾರ್ಟೆಸ್ಟ್ ರೂಟ್ ಅಂದರೆ ಇವೆರಡೇ, ಬ್ಲ್ಯಾಕ್ ಆ್ಯಂಡ್ ರೆಡ್ ಪೆನ್ನಿಂದ ನಾನು ಏನು ಮಾರ್ಕ್ ಮಾಡಿದ್ದೀನಲ್ಲ ಇದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ದ ವಾಟರ್ ಡೆಲಿವರಿ ಮ್ಯಾನ್ ಹ್ಯಾಸ್ ಟರ್ನ್ಡ್ ಲೆಫ್ಟ್ ಫ್ರಮ್ ದ ಎಂಟ್ರೆನ್ಸ್. ಹೆಲ್ಪ್ ಹಿಮ್ ರೀಚ್ MDM ಕಿಚನ್ ಬೈ ಟೆಲ್ಲಿಂಗ್ ಹಿಮ್ ದ ರೂಟ್. ರೈಟ್ ದ ಡೈರೆಕ್ಷನ್ಸ್ ಬಿಲೋ. ನೋಡಿ, ನೀರನ್ನು ಕೊಡುವಂತಹ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲಿ ಎಂಟ್ರೆನ್ಸಲ್ಲಿ ಬರ್ತಾನೆ. ಎಂಟ್ರೆನ್ಸಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ MDM ಕಿಚನ್ಗೆ ಹೋಗಬೇಕು. MDM ಕಿಚನ್ ಈ ಒಂದು ಕಟ್ಟಡದಲ್ಲಿ ಎಲ್ಲಿದೆ ಮಕ್ಕಳೇ? ಇಲ್ಲಿದೆ ನೋಡಿ, MDM ಕಿಚನ್ ಈ ಒಂದು ಕಾರ್ನರಲ್ಲಿದೆ. ಆತ ಇಲ್ಲಿದ್ದಾನೆ. ಇವನಿಗೆ MDM ಕಿಚನ್ಗೆ ಹೋಗಿ ನೀರು ಕೊಡಲು ನಾವು ಸಹಾಯ ಮಾಡಬೇಕು. ಆತ ಹೇಗೆ ಹೋಗಬೇಕು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ನೋಡಿ. ನೀರನ್ನು ಕೊಡುವಂತಹ ವ್ಯಕ್ತಿ ಎಲ್ಲಿದ್ದಾನೆ? ಈಗ ಎಂಟ್ರೆನ್ಸಲ್ಲಿ ಇದ್ದಾನೆ, ಹೌದಾ? ಈತನಿಗೆ MDM ಇಲ್ಲಿ ಕಾಣಿಸ್ತಿರ್ತಕ್ಕಂಥ MDM ಕಿಚನ್ಗೆ ಹೋಗಿ ತಲುಪಲು 2 ದಾರಿಗಳಿವೆ. ಒಂದು ದಾರಿ ಹೇಗಪ್ಪ ಅಂದರೆ ನೋಡಿ, ಇಲ್ಲಿ ಪ್ರಿನ್ಸಿಪಲ್ನ ರೂಮ್ನ ಹಿಂದಿನಿಂದ ಹೋಗಿ ಹೀಗೆ ನೇರವಾಗಿ ಇಲ್ಲಿಂದ ಹೀಗೆ ಬಂದು ಲೆಫ್ಟಲ್ಲಿ ಅಪ್ವರ್ಡಲ್ಲಿ ಹೋದರೆ ಇದೇನಿದು MDM. ನೋಡಿ, ಇಲ್ಲಿಂದ ಒಂದು ದಾರಿ ಪ್ರಿನ್ಸಿಪಲ್ನ ಆಫೀಸ್ನ ಹಿಂದುಗಡೆಯಿಂದ ಹಾಲ್ನ ಹಿಂದೆಯಿಂದ ಮೇಲೆ ತರಗತಿಯ ಒಂದು ಕೊಠಡಿಗಳ ಮೂಲಕ ಇಲ್ಲಿ ಬಂದು ಹೀಗೆ ಲೆಫ್ಟಲ್ಲಿ ಮೇಲೆ ಹೋದರೆ ಇದೇನಿದು MDM ಕಿಚನ್, ಹೌದಾ? ಇನ್ನು 4ನೆಯ ಒಂದು ಈ ಭಾಗದಿಂದ 2ನೆಯ ದಾರಿ ಯಾವುದಪ್ಪ ಅಂದ್ರೆ ಈ ಒಂದು ಎಂಟ್ರೆನ್ಸಿಂದ ಹೀಗೆ ಲೆಫ್ಟ್ ಹೋಗೋದು. ರೈಟಲ್ಲಿ ಇದು ಲೆಫ್ಟ್ ಹೋಯ್ತಲ್ವಾ, ಈಗ ರೈಟಲ್ಲಿ ಹೀಗೆ ಬಂದು ನೋಡಿ ಸರ್ವಿಸ್ ರಸ್ತೆಯ ಮೂಲಕ ಇಲ್ಲಿ ಬಂದರೆ 4ನೆಯ ತರಗತಿಯ ಮುಂದೆ ಬರ್ತಾನೆ. ಇಲ್ಲಿಂದ ನೇರವಾಗಿ ಯಾವುದೇ ಲೆಫ್ಟ್ ಲೈಟ್ ಇಲ್ಲ, ಹೀಗೆ ಸೀದಾ ಮೇಲ್ಭಾಗಕ್ಕೆ ಅಪ್ವರ್ಡಲ್ಲಿ ಹೋದರೆ ಇಲ್ಲಿಯೇ ಏನಿದೆ ಒಂದು MDM ರೂಮ್ ಇದೆ. ಅರ್ಥ ಆಯ್ತಾ? ಯಾವುದು ಈಸಿ ಇದೆ ಹೇಳಿ ನೋಡೋಣ. ಹೀಗೆ ಲೆಫ್ಟಲ್ಲಿ ಬಂದು ರೈಟಲ್ಲಿ ಬಂದು ಹೀಗೆ ಸ್ಟ್ರೇಟಾಗಿ ಬಂದು ಲೆಫ್ಟಲ್ಲಿ ಕಟ್ ಆದರೆ ಸ್ಟ್ರೇಟಾಗಿ ಹೋದರೆ ಇದು MDM ಕಿಚನ್. 2 ಮಾರ್ಗಗಳಿವೆ. ಇದು ತುಂಬ ಲಾಂಗ್ ರೂಟ್ ಆಗ್ತದೆ, ಈತನಿಗೆ ಈಸಿಯಾಗಿರ್ತಕ್ಕಂಥ ದಾರಿ ಇದಾಗ್ತದೆ. ಅರ್ಥ ಆಯ್ತಲ್ವಾ? ನೋಡಿ, ಇದರ ಆನ್ಸರ್ ಏನಪ್ಪ ಅಂದರೆ ಟೇಕ್ ರೈಟ್ ಟರ್ನ್ ಸ್ಲೈಟ್ಲಿ ರೈಟ್ ಆ್ಯಂಡ್ ವಾಕ್ ಬಿಹೈಂಡ್ ಪ್ರಿನ್ಸಿಪಲ್ ಆಫೀಸ್, ಅಗೇನ್ ಟರ್ನ್ ಸ್ಲೈಟ್ಲಿ ರೈಟ್ ಆ್ಯಂಡ್ ವಾಕ್ ಸ್ಟ್ರೇಟ್, ಟೇಕ್ ಲೆಫ್ಟ್ ಟರ್ನ್ ಫ್ರಮ್ ಮೆಡಿಕಲ್ ರೂಮ್. MDM ಕಿಚನ್ ಇಸ್ ಅಪೋಸಿಟ್ ಟು ಮೆಡಿಕಲ್ ರೂಮ್. ಇಲ್ಲಿ ಮೆಡಿಕಲ್ ರೂಮ್ ಇದೆ, ಇದರ ಅಪೋಸಿಟಲ್ಲಿನೇ ಇದು ಏನಾಗ್ತದೆ MDM ರೂಮ್ ಇದೆ. ಈಗ ನಾನು ಇದು ಬರೆದಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂದರೆ ಪ್ರಿನ್ಸಿಪಲ್ನ ಆಫೀಸ್ನ ಹಿಂದುಗಡೆ ಇರ್ತಕ್ಕಂಥ ರೂಟ್ನ ಒಂದು ಆನ್ಸರ್.
ಈ ರೂಟನ್ನು ನೀವು ಬರಿಬೇಕಂದ್ರೆ ಆನ್ಸರ್ ಏನಪ್ಪ ಅಂದರೆ ಟೇಕ್ ಯು ಟರ್ನ್. ನೋಡಿ ಇಲ್ಲೇನಿದೆ ಒಂದು ಟೇಕ್ ಯು ಟರ್ನ್. ಈ ಯು ಟರ್ನ ತೆಗೆದುಕೊಂಡು ವಾಕ್ ಸ್ಟ್ರೇಟ್ಲಿ ಟಿಲ್ ಪ್ರೈಮರಿ ವಿಂಗ್. ಇಲ್ಲಿ ಪ್ರೈಮರಿ ವಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಈ ವಿಂಗ್ನ ಹತ್ರ ಬರಬೇಕು. ಆ್ಯಂಡ್ ದೆನ್ ಟೇಕ್ ಲೆಫ್ಟ್ ಟರ್ನ್. ಇಲ್ಲಿಂದ ಲೆಫ್ಟ್ ಟರ್ನ್ ಆಗಿ ಸ್ಟ್ರೇಟಾಗಿ ಹೋದರೆ MDM ಕಿಚನ್ ಇಸ್ ದ ಎಂಡ್ ಆನ್ ದ ರೈಟ್ ಹ್ಯಾಂಡ್. ಅರ್ಥ ಆಯ್ತಲ್ವಾ? ಬಲಗಡೆಯ ಒಂದು ಮೂಲೆಯಲ್ಲಿ MDM ಕಿಚನ್ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್. Rajat is not feeling well. Which way will you choose to take him to the medical room from the library? ನೋಡಿ, ಲೈಬ್ರರಿಯಿಂದ ಮೆಡಿಕಲ್ ರೂಮ್ಗೆ ಹೇಗೆ ಹೋಗಬೇಕು? ಲೈಬ್ರರಿ ಎಲ್ಲಿದೆ? ಇಲ್ಲಿದೆ. ಗ್ರಂಥಾಲಯ ಇಲ್ಲಿಂದ ಮೆಡಿಕಲ್ ರೂಮ್ ಇಲ್ಲಿದೆ. ಹೌದಾ? ಇಲ್ಲಿಗೆ ಹೇಗೆ ಹೋಗಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಲೈಬ್ರರಿಯಿಂದ ಸ್ಲೈಟ್ ಲೆಫ್ಟ್ ಟರ್ನ್. ನೋಡಿ, ಸ್ಲೈಟಾಗಿ ಲೆಫ್ಟ್ ಟರ್ನ್ ತೆಗೆದುಕೊಂಡು ಅಲ್ಲಿಂದ ಸ್ಲೈಟ್ ರೈಟ್ ಟರ್ನ್, ಸ್ಟ್ರೇಟ್ ಆ್ಯಂಡ್ ದೆನ್ ಟೇಕ್ ಲೆಫ್ಟ್ ಇಂದ ಮೆಡಿಕಲ್ ರೂಮ್ ಸಿಗ್ತದ. ನೋಡಿ, ಇಲ್ಲಿಂದ ಏನು ಮಾಡಬೇಕಪ್ಪ ಅಂದ್ರೆ ಗ್ರಂಥಾಲಯದಿಂದ ಹೀಗೆ ನೋಡಿ, ಗ್ರಂಥಾಲಯದಿಂದ ಇಲ್ಲಿಂದ ಲೆಫ್ಟಾಗಿ ಟೇಕ್ ಸ್ಲೈಟ್ ಲೆಫ್ಟ್ ಟರ್ನ್ ತೆಗೆದುಕೊಂಡು ಹೀಗೆ ನೇರವಾಗಿ ಬಂದರೆ, ಸ್ಟ್ರೇಟಾಗಿ ಬಂದರೆ ಆ್ಯಂಡ್ ದೆನ್ ಟೇಕ್ ಲೆಫ್ಟ್ ದ ಮೆಡಿಕಲ್ ರೂಮ್ ಈಸ್ ಹಿಯರ್. ಮೆಡಿಕಲ್ ರೂಮ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ನೇರವಾಗಿ ಬರ್ಬೋದು. ಗ್ರಂಥಾಲಯದಿಂದ ಹೀಗೆ ಟೇಕ್ ಲೆಫ್ಟ್, ಸ್ಟ್ರೇಟ್ ಹೀಗೆ ಬಂದು ಲೆಫ್ಟ್, ಟೇಕ್ ಎ ಲೆಫ್ಟ್ ಆ್ಯಂಡ್ ದಟ್ ಈಸ್ ವೈದ್ಯಕೀಯ ಅಂದರೆ ಮೆಡಿಕಲ್ ರೂಮ್. ಅರ್ಥ ಆಯ್ತಲ್ವಾ? ಇದರ ಆನ್ಸರ್ ಏನಪ್ಪ ಅಂದರೆ ಗ್ರಂಥಾಲಯದಿಂದ ವೈದ್ಯಕೀಯ ಕೊಠಡಿಗೆ ಹೋಗಲು ಇರುವಂಥ ಉತ್ತರ. ಗ್ರಂಥಾಲಯದಿಂದ ಎಡಗಡೆಗೆ ಬಂದು ನೇರವಾಗಿ ಬಂದು ಅಲ್ಲಿಂದ ಎಡಕ್ಕೆ ತಿರುಗಿದರೆ ವೈದ್ಯಕೀಯ ಕೊಠಡಿ ಸಿಗುತ್ತದೆ. ಲೈಬ್ರರಿ ಟು ಸ್ಲೈಟ್ ಲೆಫ್ಟ್ ಟರ್ನ್, ಸ್ಲೈಟ್ ರೈಟ್ ಟರ್ನ್, ಸ್ಟ್ರೇಟ್ ಆ್ಯಂಡ್ ದೆನ್ ಟೇಕ್ ಲೆಫ್ಟ್ ಮೆಡಿಕಲ್ ರೂಮ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, after the assembly in the playground, Bolu must go to the IT room and Rani has to go to the sports room. ಆಟದ ಮೈದಾನದಲ್ಲಿ ಪ್ರಾರ್ಥನೆಯ ನಂತರ ಬೋಲು IT ಕೊಠಡಿಗೆ, ರಾಣಿ ಆಟದ ಕೊಠಡಿಗೆ ಹೋಗಬೇಕಾಗಿದೆ. ಟ್ರೇಸ್ ದೇರ್ ಪಾತ್ಸ್ ವಿತ್ ವೇ ಈಸ್ ಲಾಂಗರ್. ಅವರ ಪಥಗಳನ್ನು ಟ್ರೇಸ್ ಮಾಡಿ ಯಾವ ಮಾರ್ಗ ಹೆಚ್ಚು ಉದ್ದವಿದೆ. ನೋಡಿ, ಎಲ್ಲಿ ಬೋಲು IT ರೂಮ್ಗೆ ಹೋಗಬೇಕು, ರಾಣಿ ಆಟದ ರೂಮ್ಗೆ. ಅಂದರೆ ಬೋಲು IT ರೂಮ್, ರಾಣಿ ಸ್ಪೋರ್ಟ್ಸ್ ರೂಮ್. ನೋಡಿ, ಇಲ್ಲಿಂದ ಈಗ ಅವ್ರು ಎಲ್ಲಿದ್ದಾರೆ ಅಂದರೆ ಪ್ರೇಯರ್ ಹಾಲ್. ಹೌದಾ? ಪ್ರಾರ್ಥನೆಯನ್ನು ಮುಗಿಸಿದ್ದಾರೆ. ನೋಡಿ, ಅವರಿರೋದು ಅವರಿಗಿರೋದು ಆಟದ ಮೈದಾನದಲ್ಲಿ. ನೋಡಿ, ಬೋಲು ಎಲ್ಲಿ ಹೋಗಬೇಕು? IT ರೂಮ್ಗೆ ಹೋಗಬೇಕು. IT ರೂಮ್ ಎಲ್ಲಿದೆ? ನೋಡಿ, ಇಲ್ಲಿದೆ. ಹೌದಾ? ಬೋಲು IT ರೂಮ್ಗೆ ಹೋಗಬೇಕು. ಆಮೇಲೆ ರಾಣಿ ಸ್ಪೋರ್ಟ್ಸ್ ರೂಮ್ಗೆ ಹೋಗಬೇಕು. ಇಲ್ಲಿಂದ ನೋಡಿ, ಇಲ್ಲಿಂದ ಹೇಗೆ ಬರಬೇಕಪ್ಪ ಅಂದರೆ ಅವ್ರಿಗೆ ಹೀಗೆ ನೇರವಾಗಿ ಬಂದರೆ, ಹೀಗೆ ಬಂದು ಟರ್ನ್ ಆಗಿದ್ರೆ ಇದು IT ಕೊಠಡಿ. ಇಲ್ಲಿಂದ ನೇರವಾಗಿ ಬಂದು ಹೀಗೆ ಬಂದರೆ ಇದು ಸ್ಪೋರ್ಟ್ಸ್ ರೂಮ್. ಹೌದಾ? ನೋಡಿ, ಸ್ಪೋರ್ಟ್ಸ್ ರೂಮ್ ಹೀಗೆ ಇದೆ. IT ಕೊಠಡಿಗೆ ಹೀಗೆ ಬಂದು ಬರಬೇಕು. ಯಾವುದು? ಇದು ಅತಿ ದೂರವಾಗಿರ್ತಕ್ಕಂಥದ್ದು. ನೋಡಿ, IT ಕೊಠಡಿ ಬೇಗನೆ ಬರ್ತೀವಿ ಇಲ್ಲಿಂದ ಹೀಗೆ. ಆದರೆ ಸ್ಪೋರ್ಟ್ಸ್ ರೂಮ್ಗೆ ಇಲ್ಲಿಂದ ಹೀಗೆ ಹೋಗಿ ವೈದ್ಯಕೀಯ ಕೊಠಡಿಯನ್ನು ದಾಟಿ ಮುಂದೆ ಹೋಗಬೇಕು. ಲಾಸ್ಟ್ ಕೊನೆಯಲ್ಲಿ ಇರ್ತಕ್ಕಂಥದ್ದೇ ಸ್ಪೋರ್ಟ್ಸ್ ರೂಮ್. ಅದಕ್ಕೋಸ್ಕರ ಸ್ಪೋರ್ಟ್ಸ್ ರೂಮ್ ಈಸ್ ದ ಲಾಂಗೆಸ್ಟ್ ಅಂದರೆ ಲಾಂಗರ್ ಆಗಿರ್ತಕ್ಕಂಥ ಒಂದು ಮಾರ್ಗ. ಇಲ್ಲಿ ಉತ್ತರ ಏನಪ್ಪ ಅಂದ್ರೆ ಟು ಸ್ಪೋರ್ಟ್ಸ್ ರೂಮ್. ಇದು ತುಂಬ ದೂರವಾಗಿರ್ತಕ್ಕಂಥ ಒಂದು ಮಾರ್ಗ. ಅರ್ಥ ಆಯ್ತಾ? ಇನ್ನು ಲಾಸ್ಟ್ ಲೆಟ್ ಅಸ್ ಡೂ ಪ್ರಾಜೆಕ್ಟ್ ವರ್ಕ್. ನಾವು ಮಾಡೋಣ. ಡ್ರಾ ಎ ಸೈಟ್ ಮ್ಯಾಪ್ ಟು ಶೋ ದ ವೇ ಫ್ರಮ್ ಯುವರ್ ಸ್ಕೂಲ್ ಎಂಟ್ರೆನ್ಸ್ ಟು ಯುವರ್ ಕ್ಲಾಸ್ ರೂಮ್ ಆ್ಯಂಡ್ ಎನಿ ಅದರ್ ಇಂಪಾರ್ಟೆಂಟ್ ಪ್ಲೇಸಸ್. ನಿಮ್ಮ ಶಾಲೆಯ ಒಂದು ಪ್ರವೇಶ ದ್ವಾರದಿಂದ ನಿಮ್ಮ ತರಗತಿ ಮತ್ತು ಬೇರೆ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳಿಗೆ ಮಾರ್ಗಗಳನ್ನು ತೋರಿಸಲು ನೀವು ಕೂಡ ಇದೇ ತೆರನಾಗಿ ಒಂದು ನಕ್ಷೆಯನ್ನು ರಚಿಸ್ರಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ರಚಿಸಿರ್ತಕ್ಕಂಥ ಒಂದು ಎಲ್ಲ ಕೊಠಡಿಗಳು ಅವರ ಶಾಲೆಯ ಮುಖ್ಯ ರಸ್ತೆಯಿಂದ ಎಂಟ್ರೆನ್ಸಿಂದ ಹಿಡ್ಕೊಂಡು ಎಲ್ಲ ಒಂದು ವರ್ಗ ಕೊಠಡಿಗಳು ಬರುವಂತೆ ಅವರು ನಕ್ಷೆಯನ್ನು ಹೇಗೆ ಹಾಕಿದಾರಲ್ಲ ಅದೇ ತೆರನಾಗಿ ನೀವು ಕೂಡ ಇಲ್ಲಿ ಒಂದು ನಕ್ಷೆಯನ್ನು ನಿಮ್ಮ ಶಾಲೆಯ ಪ್ರವೇಶ ದ್ವಾರದಿಂದ ಹಿಡಿದು ನಿಮ್ಮ ತರಗತಿ
ಎಲ್ಲ ತರಗತಿಗಳು ಅಲ್ಲಿರ್ತಕ್ಕಂಥ ಮುಖ್ಯ ಕೊಠಡಿಗಳ ಒಂದು ರಚನೆಯನ್ನು ಈ ಭಾಗದಲ್ಲಿ ನೀವು ರಚನೆ ಮಾಡಬೇಕು. ಇದು ಒಂದು ಪ್ರಾಜೆಕ್ಟ್ ವರ್ಕ್, ಯೋಜನೆ ಕಾರ್ಯ. ಅರ್ಥ ಆಯ್ತಾ? ಇಲ್ಲಿ ಒಂದು ನಕ್ಷೆಯನ್ನು ನೀವು ತೆಗಿಬೇಕಾಗ್ತದೆ.